ಬೇಳೆ ಒಬ್ಬಟ್ಟು ಯುಗಾದಿ ಹಬ್ಬದ ವಿಶೇಷ ಎಲ್ಲರ ಮನೇಲೂ ಬೇಳೆ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದಾದರೆ ಹೂರ್ಣನೆಲ್ಲ ರುಬ್ಬಬೇಕು ಅಥವಾ ಗ್ರೈಂಡ್ ಮಾಡ್ಕೋಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಯಾವುದೇ ರೀತಿ ರುಬ್ಬೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ಹೂರ್ಣನ ರುಬ್ಬದೇನೆ ಯಾವ ಥರ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ ನಾವು ಮೈದಾನ ಕಲಸಿಟ್ಕೋಬೇಕಾಗತ್ತೆ. ಅಂದರೆ ಕಣಕನ 1.5 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. 3 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಚಿರೋಟಿ ರವೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಚಿರೋಟಿ ರವೆ ಸೇರಿಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ಚಿಟಿಕೆ ಆಗೋಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ತಣ್ಣೀರೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅಂಟು ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮೊದಲನೇದಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಅನ್ನುವಾಗ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗತ್ತೆ. ಜಾಸ್ತಿನೂ ಸೇರಿಸೋದಕ್ಕೆ ಹೋಗಬೇಡಿ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೈದಾ ಹಿಟ್ಟು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಹೂರ್ಣ ಮಾಡ್ಕೊಳ್ಳೋಕೆ ಮುಂಚೆ ಒಂದು 4ರಿಂದ 5 ಅವರ್ ಮುಂಚೆನೇ ಇದು ನೆನೆಸಿಟ್ರೆ ಇದು ಚೆನ್ನಾಗಿ ನೆಂದಿರುತ್ತೆ. ಹಾಗಾಗಿ ನೋಡಿಕೊಂಡು ಒಂದು 4ರಿಂದ 5 ಅವರ್ ಮುಂಚೆನೇ ಕಲಿಸ್ಕೊಳ್ಳಿ. ಇಲ್ಲಾಂತಂದರೆ ಒಂದು 2 ಅವರ್ ಆದ್ರೂ ಪರವಾಗಿಲ್ಲ. ಈಗ ನೋಡ್ಬೋದು ಕೈಗೆಲ್ಲ ಚೆನ್ನಾಗಿ ಅಂಟ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂಟು ಬರಬೇಕು, ಚೆನ್ನಾಗಿ ಕೈಗೆ ಅಂಟ್ತಾ ಇದೆ ಅನ್ನುವಾಗ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಕೂಡ ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಕನ್ಸಿಸ್ಟೆನ್ಸಿಗೆ ಇದು ಬರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ 2ರಿಂದ 3 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಇದನ್ನು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗತ್ತೆ. ನಾವಿದು ಮೇಲಿಂದ ಎಳೆದ್ರೆ ಇದು ಕಟ್ಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ನೆಂದಿರಬೇಕಾದ್ರೆ ನಾವು ಮೇಲಿಂದ ಎಳೆದ್ರೂ ಕೂಡ ಅದು ಯಾವುದೇ ರೀತಿ ಕಟ್ಟಾಗಬಾರ್ದು, ಅಷ್ಟು ಚೆನ್ನಾಗಿ ನೆಂದಿರಬೇಕು. ಈಗ ನಾನಿಲ್ಲಿ ಒಂದು ಚಿಕ್ಕ ಕಪ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸ್ಕೊಂಡು ಒಂದು ಬಾಳೆ ಎಲೆಯಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಇದು ಒಂದು 2ರಿಂದ 3 ಅವರ್ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಗಾಳಿ ಆಡ್ದಿದ್ದಂಗೆ ನೀವು ಚೆನ್ನಾಗಿ ಇದನ್ನು ಮುಚ್ಚಬೇಕಾಗತ್ತೆ. ಈಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. 1 ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ತೊಗೋತಾ ಇದ್ದೀನಿ. ತೊಗರಿಬೇಳೆನ ಚೆನ್ನಾಗಿರೋ ತೊಗೊಳೋದ್ರಿಂದ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ. 2ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನೀಗ 1 ಗ್ಲಾಸ್ ತೊಗರಿಬೇಳೆಗೆ 4ರಿಂದ 5 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ಮೇಲಿಂದ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ. ಎಣ್ಣೆನ ಸೇರಿಸೋದ್ರಿಂದ ಎಲ್ಲನೂ ಬೇಳೆನೂ ಕೂಡ ಈವನ್ ಆಗಿ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈಗ ಚೆನ್ನಾಗಿ ಕುದಿ ಬಂದ ನಂತರ ಮೇಲಿರೋ ನೊರೆ ಅಂಶನೆಲ್ಲ ನಾನೀಗ ತೆಗಿತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಗಾಗ ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡ್ಕೋತಾ ಇರಿ. ಆಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಳೆ ಎಲ್ಲನೂ ಒಂದೇ ಸಮ ಬೇಯುತ್ತೆ. ಇಲ್ಲಾಂತಂದರೆ ಕೆಳಗಡೆ ಇರೋ ಬೇಳೆ ಬೆಂದಿರುತ್ತೆ, ಮೇಲಿರೋ ಬೇಳೆ ಸರಿಯಾಗಿ ಬೆಂದಿರಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಒಂದೇ ಸಮ ಬೆಂದಿರುತ್ತೆ. ಈಗ ನೋಡ್ಬೋದು ಈ ಬೇಳೆ ಇವಾಗ ಒಂದು 70% ಆಗಿದೆ ಅಷ್ಟೇ. ಈಗ ಕಷ್ಟಪಟ್ಟು ನಾವು ಇದನ್ನು ಮುರಿಬೇಕಾಗುತ್ತೆ. ಈ ಹಂತದಲ್ಲಿದ್ದರೆ ಇನ್ನೂ ಬೇಳೆ ಬೆಂದಿಲ್ಲ ಅಂತ ಅರ್ಥ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದು ನೀರಿನ ಅಂಶ ಎಲ್ಲ ಉಕ್ಕಿ ಆಚೆ ಬರಬಾರ್ದು. ಆ ಥರ ಬರೋದ್ರಿಂದ ಒಬ್ಬಟ್ಟು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನೋಡಿಕೊಂಡು ಆಗಾಗ ಚೆಕ್ ಮಾಡ್ಕೋತಾ ಇರ್ಬೇಕು. ಈಗ ನೋಡಬೇಕು ತುಂಬ ಸಾಫ್ಟಾಗಿ ಇದು ಬೆಂದಿದೆ. ಈ ಹಂತದಲ್ಲಿ ನೀವು ರುಬ್ಬೋ ಅಂಥದ್ದಿದ್ದರೆ ಈಗ ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡಿ ನೀವು ತೆಂಗಿನ ತುರಿ ಎಲ್ಲ ಹಾಕ್ಕೋಬೋದು. ನಾವು ರುಬ್ಬುತ್ತಾ ಇಲ್ಲ, ಹಾಗಾಗಿ ನಾನು ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ತುಂಬ ಸಾಫ್ಟ್ ಆಗಿದೆ. ಈಗ ನಾನಿಲ್ಲ ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ. ಈಗ ನೀರೆಲ್ಲ ಬಸ್ಕೊಂಡು ಒಬ್ಬಟ್ಟು ರಸಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆನ ನೀವು ತೆಗೆದಿಟ್ಕೋಬೋದು. ಈಗ ಅದೇ ಪಾತ್ರೆಗೆ ಈ ಬೇಳೆನೆಲ್ಲ ಮತ್ತೆ ಹಾಕ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ 1 ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನೂ ಸಹ ತೊಗೋತಾ ಇದ್ದೀನಿ. ಸ್ವೀಟ್ ಕರೆಕ್ಟಾಗಿರುತ್ತೆ, ಮೈಲ್ಡಾಗಿ. ನಿಮಗೆ ತುಂಬ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಇನ್ನೊಂದು 1/4 ಕಪ್ ಎಕ್ಸ್ಟ್ರಾ ತೊಗೋಬೋದು. ನಾನು ಈಕ್ವಲ್ ಪ್ರಪೋರ್ಷನಲ್ಲೇ ತೊಗೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋ ತನಕ ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ. ಈಗ ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ರುಬ್ಬೋ ಅಂಥವ್ರಾಗಿದ್ದರೆ ಈಗ ಕಾಯಿ ಏಲಕ್ಕೆಲ್ಲ ಹಾಕಿ ಕುದಿಸ್ಕೊಂಡು ರುಬ್ಕೋಬೋದು. ನಾವಿಲ್ಲಿ ರುಬ್ತಾ ಇಲ್ಲ. ಈಗ ನಾನಿಲ್ಲಿ ರುಬ್ಬೋ ಬದಲು ಮಸಿಯೋ ಕಡ್ಡಿ ಇರುತ್ತಲ್ಲ, ಅದ್ರಲ್ಲಿ ಚೆನ್ನಾಗಿ ಇದನ್ನು ಮಸ್ಕೊತಾ ಇದ್ದೀನಿ.
ಈ ಥರ ಮಾಡೋದ್ರಿಂದ ಒಬ್ಬಟ್ಟು ಹೂರಣ ಎಷ್ಟು ದಿವಸ ಆದರೂ ಕೆಡೋದಿಲ್ಲ ಮತ್ತು ನಿಮಗೆ ರುಬ್ಬಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಅದೇ ಟೇಸ್ಟ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ರುಬ್ಬಿ ಮತ್ತು ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಮಾಡ್ಬೋದು. ನೀವು ನೋಡ್ಬೋದು ಎಲ್ಲೂ ಸಹ ಒಂದು ಬೇಳೆನೂ ಇಲ್ಲ. ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಇದು ಆರೋದಕ್ಕೆ ಬಿಟ್ಟಿದೆ. ನೋಡ್ಬೋದು ನೀವು ತುಂಬ ಸಾಫ್ಟಾಗಿ ನಾವು ರುಬ್ಬಿದ್ರೆ ಯಾವ ಥರ ಹೂರಣ ಬರುತ್ತೆ ನೋಡಿ ಅದೇ ಥರ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಆರಿರಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೂ ಪರವಾಗಿಲ್ಲ. ಇದನ್ನು ನೋಡ್ಬೋದು ಚೆನ್ನಾಗಿ ಆರಿದೆ. ಈಗ ಚೆನ್ನಾಗಿ ಆರಿದ ನಂತರ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಒಣ ಕೊಬ್ಬರಿನ ತುರಿ ಸೇರಿಸ್ಕೊತಾ ಇದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಒಲೆ ಮೇಲೆ ಇಟ್ಟಿಲ್ಲ, ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇವು ಕುದಿಸೋ ಅವಶ್ಯಕತೆ ಇಲ್ಲ. ಎಲ್ಲಾದರೂ ಟ್ರಾವೆಲ್ ಮಾಡೋಂಥವ್ರಾಗಿದ್ದರೆ ಅಥವಾ ಮುಂಚೆನೇ ಒಂದು 2 ದಿವಸ ಹೂರಣ ಮಾಡಿ ಇಟ್ಕೋಬೇಕು ಅನ್ನೋರಾಗಿದ್ದರೆ ಈ ವಿಧಾನನ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ಇದು ತಿಂಗಳಾದರೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಹಸಿ ಕಾಯಿನೂ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ನೀವು ಕೊಬ್ಬರಿನೂ ಸೇರಿಸ್ಕೋಬೋದು. ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕುದಿಸೋ ಅವಶ್ಯಕತೆ ಇಲ್ಲ. ನಾವು ರುಬ್ಬಿದ್ರೆ ಯಾವ ಥರ ಹೂರಣ ಬರುತ್ತೆ ನೋಡಿ ಅದೇ ಥರ ಬರುತ್ತೆ. ನಿಮಗೆಲ್ಲೂ ಇದು ಒಬ್ಬಟ್ಟು ತಟ್ಟಬೇಕಾದ್ರೆ ಏನಾದರೂ ಅರ್ಧೋಗುತ್ತಾ ಅಥವಾ ದಪ್ಪ ಬರುತ್ತಾ ಅನ್ನೋದಾದರೆ ಯಾವ ಥರನೂ ಬರಲ್ಲ. ತುಂಬ ಚೆನ್ನಾಗಿ ಒಬ್ಬಟ್ಟೆಲ್ಲ ತಟ್ಬೋದು, ಅದೇ ಥರ ಬರುತ್ತೆ. ನಾನೀಗ ನೋಡ್ಬೋದು ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಘಮನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನೆಲ್ಲ ಕುದಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಕನ್ಸಿಸ್ಟೆನ್ಸಿ ಕೂಡ ನಾವು ರುಬ್ಬಿದ್ರೆ ಯಾವ ಥರ ಬರುತ್ತೆ ನೋಡಿ ಅದೇ ಥರ ಬರುತ್ತೆ. ಕೊಬ್ಬರಿ ಬದಲು ನೀವು ಹಸಿ ಕಾಯಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಬೇಗ ಮಾಡ್ಕೋಬೇಕು ಅನ್ನೋದಾದರೆ ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಈಸಿಯಾಗಿ ರುಬ್ಬದೇನೆ ಯಾವ ಥರ ನೀವು ಇದನ್ನು ಮಾಡ್ಬೋದು ಅಂತ. ಫ್ರಿಜ್ಜಲ್ಲಿ ಇಡ್ದೇನೆ ಒಂದು ವಾರ ಕೂಡ ಆಚೆನೇ ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಒಬ್ಬಟ್ಟು ತಟ್ಟಿ ತೋರಿಸ್ತಾ ಇದ್ದೀನಿ. ಇದು ಒಂದು 3ರಿಂದ 4 ಅವರ್ ಕಣ್ಕ ಚೆನ್ನಾಗಿ ನೆಂದಿದೆ. ನಾನು ಬಟರ್ ಪೇಪರ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಬ್ಬಟ್ಟು ತಟ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇತ್ತು ಅಂತಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ನನ್ನ ಹತ್ರ ಬಟರ್ ಪೇಪರ್ ಇತ್ತು, ಹಾಗಾಗಿ ತಟ್ಟಿ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಎಷ್ಟು ಅಗಲವಾಗಿ ಎಷ್ಟು ದೊಡ್ಡದಾಗಿ ಬೇಕಾದರೂ ಬರುತ್ತೆ, ಎಲ್ಲೂ ಕೂಡ ಸ್ವಲ್ಪನೂ ಅರಿಯೋದಿಲ್ಲ. ಈ ವಿಧಾನದಲ್ಲಿ ನೀವು ಒಂದ್ಸತಿ ಮಾಡಿ ನೋಡಿ. ನೋಡ್ಬೋದು ಎಲ್ಲೂ ಕೂಡ ಬೇಳೆ ಬೇಳೆ ಥರನೂ ಕಾಣ್ತಾ ಇಲ್ಲ, ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದಾಗಿ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ. ಈಗ ಹೆಂಚು ಚೆನ್ನಾಗಿ ಕಾದಿರಬೇಕು. ಕಾದಿರೋ ಅಂಥ ಹೆಂಚಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾನಿಲ್ಲೆಲ್ಲ ಒಬ್ಬಟ್ಟನ್ನು ಬೇಯಿಸ್ಕೊತಾ ಇದ್ದೀನಿ. ಎಲ್ಲ ಒಬ್ಬಟ್ಟು ಇದೇ ಥರ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಕೊಬ್ಬರಿ ಹಾಕಿರೋದ್ರಿಂದ ಫ್ಲೇವರ್ ಚೇಂಜ್ ಆಗುತ್ತಾ ಅಂದರೆ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಾಯಿ ಒಬ್ಬಟ್ಟೆಲ್ಲ ಯಾವ ಥರ ಮಾಡ್ತಿರೋ ಅದೇ ಫ್ಲೇವರಲ್ಲೂ ಬರುತ್ತೆ. ಬೇಳೆ ಒಬ್ಬಟ್ಟೆ ಟೇಸ್ಟೇ ಕೊಡುತ್ತೆ. ಉಬ್ಬಿ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಕಣ್ಕನ ಸ್ವಲ್ಪ ಚೆನ್ನಾಗಿ ನಾವು 4ರಿಂದ 5 ಅವರ್ ನೆನೆಸೋದ್ರಿಂದ ಈ ಥರ ಬರುತ್ತೆ. ನಿಮ್ಗೆ ಬೇಕು ಅನ್ನೋದಾದರೆ ಮೇಲೆ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಇವು ಸ್ವಲ್ಪ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇದು ಗಟ್ಟಿನೂ ಕೂಡ ಏನಾಗೋದಿಲ್ಲ, ತುಂಬ ಸಾಫ್ಟಾಗೇ ಇರುತ್ತೆ. ನಾವು ರುಬ್ಬಿ ಮಾಡೋದ್ರಿಂದ ಬೇಳೆ ಒಬ್ಬಟ್ಟೆಲ್ಲ ಎಷ್ಟು ಸಾಫ್ಟ್ ಬರುತ್ತೋ ಅಷ್ಟು ಸಾಫ್ಟಾಗಿರುತ್ತೆ. ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ, ಅಷ್ಟೇ ಇದರ ಡಿಫ್ರೆನ್ಸ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚೆನೇ ತಿಳಿಸ್ತಾ ಇದ್ದೀನಿ.